ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲ ಹೊತ್ತು ಕಳೆದು ಬಹಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ರು. ಅವರು ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂತಹ ಸ್ಥಳವನ್ನು ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿ, ಇದೊಂದು ಸಾಹಸ ಕೆಲಸ. ನಾವಿಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಮುಕ್ತವಾಗಿ ಅದನ್ನ ಹಾರೈಸಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ನಮ್ಮ ಮಠದಲ್ಲಿ ಹರ ಧ್ಯಾನ ಮಂದಿರ ಅಂತಿದೆ. ಅದನ್ನ ಕಟ್ಟಿಸಿದವರೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದಲ್ಲಿ ಯಾವುದೇ ಮಠ ಇರಲಿ, ಪೀಠ ಇರಲಿ, ಪರಂಪರೆ ಇರಲಿ, ಎಲ್ಲರಿಗೂ ಬೇಕಾದಂತಹ ಜಾತ್ಯತೀತ ವ್ಯಕ್ತಿತ್ವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಆ ಸ್ಥಾನವನ್ನ ತುಂಬಿರುವಂತಹದ್ದು ಇದೆಯಲ್ಲ, ಅದಕ್ಕೆ ನ್ಯಾಯವನ್ನು ಕೊಟ್ಟಂತಹದ್ದು ಇದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂತಹದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜನಗರವರೆಗೆ ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲ ಹೊತ್ತು ಕಳೆದು ಬಹಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ರು. ಅವರು ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂತಹ ಸ್ಥಳವನ್ನ ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿ, ಇದೊಂದು ಸಾಹಸ ಕೆಲಸ. ನಾವಿಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಮುಕ್ತವಾಗಿ ಅದನ್ನ ಹಾರೈಸಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ನಮ್ಮ ಮಠದಲ್ಲಿ ಹರ ಧ್ಯಾನ ಮಂದಿರ ಅಂತಿದೆ. ಅದನ್ನ ಕಟ್ಟಿಸಿದವರೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದಲ್ಲಿ ಯಾವುದೇ ಮಠ ಇರಲಿ, ಪೀಠ ಇರಲಿ, ಪರಂಪರೆ ಇರಲಿ, ಎಲ್ಲರಿಗೂ ಬೇಕಾದಂತಹ ಜಾತ್ಯತೀತ ವ್ಯಕ್ತಿತ್ವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಆ ಸ್ಥಾನವನ್ನ ತುಂಬಿರುವಂತಹದ್ದು ಇದೆಯಲ್ಲ, ಅದಕ್ಕೆ ನ್ಯಾಯವನ್ನು ಕೊಟ್ಟಂತಹದ್ದು ಇದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂತಹದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜನಗರವರೆಗೆ ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲ ಹೊತ್ತು ಕಳೆದು ಬಹಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ರು. ಅವರು ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂತಹ ಸ್ಥಳವನ್ನ ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿ, ಇದೊಂದು ಸಾಹಸ ಕೆಲಸ. ನಾವಿಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಮುಕ್ತವಾಗಿ ಅದನ್ನ ಹಾರೈಸಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ನಮ್ಮ ಮಠದಲ್ಲಿ ಹರ ಧ್ಯಾನ ಮಂದಿರ ಅಂತಿದೆ. ಅದನ್ನ ಕಟ್ಟಿಸಿದವರೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದಲ್ಲಿ ಯಾವುದೇ ಮಠ ಇರಲಿ, ಪೀಠ ಇರಲಿ, ಪರಂಪರೆ ಇರಲಿ, ಎಲ್ಲರಿಗೂ ಬೇಕಾದಂತಹ ಜಾತ್ಯತೀತ ವ್ಯಕ್ತಿತ್ವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಆ ಸ್ಥಾನವನ್ನ ತುಂಬಿರುವಂತಹದ್ದು ಇದೆಯಲ್ಲ,
ಅದಕ್ಕೆ ನ್ಯಾಯವನ್ನು ಕೊಟ್ಟಂತಹದ್ದಿದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂತಹದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜನಗರವರೆಗೆ ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲ ಹೊತ್ತು ಕಳೆದು ಬಹಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ರು. ಅವರು ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂತಹ ಸ್ಥಳವನ್ನ ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿ, ಇದೊಂದು ಹರ ಸಾಹಸ ಕೆಲಸ, ನಾವಿಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಮುಕ್ತವಾಗಿ ಅದನ್ನ ಹಾರೈಸಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ನಮ್ಮ ಮಠದಲ್ಲಿ ಹರ ಧ್ಯಾನ ಮಂದಿರ ಅಂತಿದೆ. ಅದನ್ನ ಕಟ್ಟಿಸಿದವರೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದಲ್ಲಿ ಯಾವುದೇ ಮಠ ಇರಲಿ, ಪೀಠ ಇರಲಿ, ಪರಂಪರೆ ಇರಲಿ, ಎಲ್ಲರಿಗೂ ಬೇಕಾದಂತಹ ಜಾತ್ಯತೀತ ವ್ಯಕ್ತಿತ್ವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಆ ಸ್ಥಾನವನ್ನ ತುಂಬಿರುವಂತಹದ್ದು ಇದೆಯಲ್ಲ, ಅದಕ್ಕೆ ನ್ಯಾಯವನ್ನು ಕೊಟ್ಟಂತಹದ್ದಿದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂತಹದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜನಗರವರೆಗೆ ನಮ್ಮೆಲ್ಲರ ಪಾಲಿಗೆ ಇದು ಕರಾಳ ದಿನಾನೇ. ಇಂಥ ಒಬ್ಬ ಮೇರ ವ್ಯಕ್ತಿತ್ವದ ಮಹಾಪುರುಷರು ನಮ್ಮ ನಡುವೆ ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ. ಕಳೆದ ವಾರವೇ ಅವರ ಆಸ್ಪತ್ರೆಯಲ್ಲಿ ಅವ್ರ ಜೊತೆಗೆ ಕೆಲ ಹೊತ್ತು ಕಳೆದು ಬಹಳಷ್ಟು ಖುಷಿಯಿಂದ ನಕ್ಕೊಂತು ನಮ್ಮ ಜೊತೆಗೆ ಮಾತಾಡಿಸಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಮಠಕ್ಕೆ ಬಂದಿದ್ರು. ಅವರು ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹರಿಹರ ತುಂಗಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ನೋಡಬೇಕು ಮತ್ತು ಅಲ್ಲಿರುವಂತಹ ಸ್ಥಳವನ್ನ ವೀಕ್ಷಣೆ ಮಾಡಬೇಕು ಅಂತ ಸ್ವತಃ ನಮಗೆ 3-4 ಬಾರಿ ಫೋನ್ ಮಾಡಿ ಅವರೇ ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡಿ, ಇದೊಂದು ಹರ ಸಾಹಸ ಕೆಲಸ, ನಾವಿಷ್ಟು ವರ್ಷಗಳ ಕಾಲ ಇದ್ರೂ ಕೂಡ ಇದ್ರ ಬಗ್ಗೆ ನಮ್ಗೆ ಆಲೋಚನೆ ಬಂದಿರಲಿಲ್ಲ ಅಂತ ಬಹಳ ಮುಕ್ತವಾಗಿ ಅದನ್ನ ಹಾರೈಸಿದ್ದನ್ನ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ನಮ್ಮ ಮಠದಲ್ಲಿ ಹರ ಧ್ಯಾನ ಮಂದಿರ ಅಂತಿದೆ. ಅದನ್ನ ಕಟ್ಟಿಸಿದವರೇ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಕರ್ನಾಟಕದಲ್ಲಿ ಯಾವುದೇ ಮಠ ಇರಲಿ, ಪೀಠ ಇರಲಿ, ಪರಂಪರೆ ಇರಲಿ, ಎಲ್ಲರಿಗೂ ಬೇಕಾದಂತಹ ಜಾತ್ಯತೀತ ವ್ಯಕ್ತಿತ್ವ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರದು. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಆ ಸ್ಥಾನವನ್ನ ತುಂಬಿರುವಂತಹದ್ದು ಇದೆಯಲ್ಲ, ಅದಕ್ಕೆ ನ್ಯಾಯವನ್ನು ಕೊಟ್ಟಂತಹದ್ದಿದೆಯಲ್ಲ, ಅದನ್ನು ಯಾರೂ ಆ ಸ್ಥಾನವನ್ನು ತುಂಬಲಿಕ್ಕೆ ಆಗೋದಿಲ್ಲ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇರೋರು ನಮ್ಮ ನಡುವೆ ಇಲ್ಲದಿರುವುದು. ದಾವಣಗೆರೆಯನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಅಲ್ಲಿದ್ದುಕೊಂಡು ಒಂದು ಸಣ್ಣ ಹಳ್ಳಿಯಿಂದ ಬಂದು ಲಕ್ಷಾಂತರ ಮಕ್ಕಳಿಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ಬಡ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ಮಾಡುವಂತಹದ್ದು. ಕರ್ನಾಟಕದ ಯಾವುದೇ ನೀವು ಬೀದರ್ನಿಂದ ನೀವು ಚಾಮರಾಜ